ನಮಸ್ಕಾರ. ಶ್ರೀ ವೆಂಕಟ ಗುರೂಜಿಯವರ ದಿವ್ಯ ಆಧ್ಯಾತ್ಮಿಕ ಪಾಡ್ಕಾಸ್ಟ್ಗೆ ಆತ್ಮೀಯ ಸ್ವಾಗತ. ಜ್ಞಾನ, ಭಕ್ತಿ ಮತ್ತು ದೈವಿಕ ಶಕ್ತಿಯ ಪಯಣದಲ್ಲಿ ಇಂದು ನಾವು ಪ್ರವೇಶಿಸುತ್ತಿರುವುದು ಗಣಪತಿಯ ಅತ್ಯಂತ ಚೈತನ್ಯಮಯ ರೂಪವಾದ ತರುಣ ಗಣಪತಿಯ ಮಹಿಮೆಯೊಳಗೆ. ತರುಣ ಎಂದರೆ ಯೌವನ, ಹೊಸ ಶಕ್ತಿ, ಹೊಸ ಆರಂಭ. ಈ ರೂಪದ ಗಣಪತಿ ಯಾಕೆ ವಿದ್ಯಾರ್ಥಿಗಳಿಗೆ, ಉದ್ಯೋಗ ಹುಡುಕುವವರಿಗೆ, ಹೊಸ ವ್ಯವಹಾರ ಆರಂಭಿಸುವವರಿಗೆ ಅತ್ಯಂತ ಶುಭಕರ ಎಂದು ಹೇಳಲಾಗುತ್ತದೆ? ಈ ರೂಪದ ಹಿಂದೆ ಇರುವ ರಹಸ್ಯ ಏನು? ಇಂದು ನಾವು ತಿಳಿದುಕೊಳ್ಳುವೆವು. ತರುಣ ಗಣಪತಿಯ ಸ್ವರೂಪ, ಪುರಾಣ ಕಥೆ, ಆಧ್ಯಾತ್ಮಿಕ ಅರ್ಥ, ಮಂತ್ರಶಕ್ತಿ, ಪೂಜಾ ವಿಧಾನ ಮತ್ತು ಜೀವನದಲ್ಲಿ ಯಶಸ್ಸು ನೀಡುವ ದೈವಿಕ ತತ್ವ. ಗಣಪತಿಯ 32 ರೂಪಗಳಲ್ಲಿ ಒಂದು ಅದ್ಭುತ ರೂಪವೇ ತರುಣ ಗಣಪತಿ. ಈ ರೂಪದಲ್ಲಿ ಗಣೇಶನು ಬಾಲಕನಂತೆ ಕಾಣುವುದಿಲ್ಲ. ಅವರು ಯುವಶಕ್ತಿಯ ಪ್ರತೀಕ. ಕೆಂಪು ಅಥವಾ ಅರುಣ ವರ್ಣದಲ್ಲಿ ಪ್ರಕಾಶಮಾನವಾಗಿ ಕಾಣುವ ಈ ರೂಪವು ಜೀವನದಲ್ಲಿ ಚೈತನ್ಯ, ಧೈರ್ಯ ಮತ್ತು ವಿಜಯವನ್ನು ನೀಡುತ್ತದೆ. ಈ ರೂಪದಲ್ಲಿ ಗಣೇಶನಿಗೆ 8 ಕೈಗಳಿವೆ. ಅವುಗಳಲ್ಲಿ ಪಾಶ, ಅಂಕುಶ, ಮೋದಕ ಮತ್ತು ಕಬ್ಬನ್ನು ಹಿಡಿದಿದ್ದಾರೆ. ಅಷ್ಟೇ ಅಲ್ಲದೆ ಮಾವಿನ ಹಣ್ಣು, ಜಂಬುಫಲ, ನವಧಾನ್ಯ ಮತ್ತು ತಮ್ಮದೇ ಆದ ದಂತವನ್ನು ಹಿಡಿದು ಭಕ್ತರನ್ನು ಹರಸುತ್ತಿದ್ದಾರೆ. ಈ ಎಲ್ಲವೂ ಕೇವಲ ಆಯುಧಗಳಲ್ಲ, ಇವು ಜೀವನದ ಗುಟ್ಟನ್ನು ಹೇಳುವ ಸಂಕೇತಗಳು. ಪ್ರತಿಯೊಂದು ಆಯುಧದ ರಹಸ್ಯ. ತರುಣ ಗಣಪತಿಯ ಹಸ್ತಗಳಲ್ಲಿರುವ ವಸ್ತುಗಳು ಕೇವಲ ಅಲಂಕಾರವಲ್ಲ, ಅವು ಜೀವನದ ಮಹಾನ್ ಸತ್ಯಗಳನ್ನು ಸಾರುತ್ತವೆ. ಪಾಶ ಎಂದರೆ ಮನಸ್ಸಿನ ಅಸ್ಥಿರತೆಯನ್ನು ನಿಯಂತ್ರಿಸುವ ಶಕ್ತಿ ಮತ್ತು ಅಂಕುಶವು ತಪ್ಪುದಾರಿಗೆ ಹೋಗುವ ಚಿಂತನೆಗಳನ್ನು ತಡೆಯುವ ಶಕ್ತಿಯಾಗಿದೆ. ಮೋದಕವು ಜ್ಞಾನದಿಂದ ಸಿಗುವ ಆನಂದವನ್ನು ಸೂಚಿಸಿದರೆ, ಕಬ್ಬು ಶ್ರಮದ ಸಿಹಿ ಫಲದ ಸಂಕೇತವಾಗಿದೆ. ಜಂಬು ಫಲವು ಆರೋಗ್ಯ ಮತ್ತು ದೀರ್ಘಾಯುಷ್ಯವನ್ನು ನೀಡುತ್ತದೆ, ಹಾಗೂ ನವಧಾನ್ಯಗಳು ಸಮೃದ್ಧಿ ಮತ್ತು ದೈವಿಕ ಶಕ್ತಿಯ ಸಂಕೇತವಾಗಿವೆ. ಮತ್ತು ತನ್ನದೇ ಆದ ದಂತವು ತ್ಯಾಗದ ಸಂಕೇತವಾಗಿದೆ. ಜ್ಞಾನಕ್ಕಾಗಿ ಸ್ವಾರ್ಥವನ್ನು ಬಿಡುವುದೇ ಇದರ ಉದ್ದೇಶ. ಓಂ ತರುಣ ಗಣಪತಯೇ ನಮಃ. ಈ ದೈವಿಕ ತತ್ವಗಳು ನಿಮ್ಮ ಜೀವನದಲ್ಲಿ ಯಶಸ್ಸು ಮತ್ತು ಶಾಂತಿ ತರಲಿ. ಒಮ್ಮೆ ದೇವತೆಗಳು ಅಸುರರ ಅಹಂಕಾರದಿಂದ ಸಂಕಷ್ಟಕ್ಕೆ ಸಿಲುಕಿದರು. ಆಗ ಎಲ್ಲೆಡೆ ಭಯದ ವಾತಾವರಣ ನಿರ್ಮಾಣವಾಗಿತ್ತು. ಆ ಸಮಯದಲ್ಲಿ ಶಿವಪಾರ್ವತಿಗಳು ಯುವಶಕ್ತಿಯ ರೂಪದಲ್ಲಿ ಗಣಪತಿಯನ್ನು ಪ್ರಕಟಿಸಿದರು. ಆ ರೂಪವೇ ಈ ಅದ್ಭುತ ತರುಣ ಗಣಪತಿ. ಅವರ ಕೇವಲ ದರ್ಶನದಿಂದಲೇ ಅಸುರರ ಅಹಂಕಾರ ಕರಗಿತು. ದೈವಿಕ ಶಕ್ತಿಯ ಮುಂದೆ ಅಂಧಕಾರವು ನಿಲ್ಲಲು ಸಾಧ್ಯವಿಲ್ಲ. ಈ ಕಥೆಯ ಅರ್ಥ ಏನ್ ಗೊತ್ತೇ? ಇದು ಕೇವಲ ಪುರಾಣವಲ್ಲ, ನಮ್ಮ ಜೀವನದ ಸತ್ಯ. ನಮ್ಮೊಳಗಿನ ಭಯ ಮತ್ತು ನಕಾರಾತ್ಮಕತೆಯನ್ನು ಗೆಲ್ಲಲು ಒಳಗಿನ ದೈವಿಕ ಶಕ್ತಿಯನ್ನು ಜಾಗೃತಿಗೊಳಿಸಬೇಕು ಎಂಬ ಸಂದೇಶವನ್ನು ಈ ಕಥೆ ನೀಡುತ್ತದೆ. ತರುಣ ಗಣಪತಿಯ ಅನುಗ್ರಹ ಪಡೆಯಲು ಪೂಜೆ ಮಾಡಲು ಬುಧವಾರ, ಚತುರ್ಥಿ ಮತ್ತು ವಿನಾಯಕ ಚವಿತಿ ಅತ್ಯಂತ ಉತ್ತಮ ದಿನಗಳಾಗಿವೆ. ಪೂಜೆಗೆ ಕೆಂಪು ಹೂವು, ದುರ್ವೆ, ಮೋದಕ ಮತ್ತು ದೀಪ ಸಿದ್ಧಪಡಿಸಿಕೊಳ್ಳಿ. ಇವು ಗಣಪತಿಗೆ ಅತ್ಯಂತ ಪ್ರಿಯವಾದ ವಸ್ತುಗಳು. ಪೂಜೆಯ ಆರಂಭದಲ್ಲಿ ದೀಪ ಹಚ್ಚಿ ಗಣಪತಿಯನ್ನ ಧ್ಯಾನಿಸಿ, ನಂತರ ಓಂ ಗಂ ಗಣಪತಯೇ ನಮಃ ಎಂಬ ಮಂತ್ರವನ್ನ 21 ಬಾರಿ ಭಕ್ತಿಯಿಂದ ಜಪಿಸಿ. ಬಳಿಕ ಮೋದಕ ನೈವೇದ್ಯ ಅರ್ಪಿಸಿ ಆರತಿ ಬೆಳಗಿ. ಈ ಸರಳ ಪೂಜೆಯು ನಿಮ್ಮ ಮನಸ್ಸಿಗೆ ಅಪಾರ ಶಾಂತಿಯನ್ನು ನೀಡುತ್ತದೆ. ಈ ಪೂಜೆಯಿಂದ ವಿದ್ಯೆಯಲ್ಲಿ ಪ್ರಗತಿ, ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಮತ್ತು ಜೀವನದಲ್ಲಿ ಸದಾ ಸುಖ ಸಮೃದ್ಧಿ ದೊರೆಯುತ್ತದೆ ಎಂದು ನಂಬಲಾಗಿದೆ. ತರುಣ ಗಣಪತಿ ವಿಶೇಷವಾಗಿ ಯುವಕರ ದೈವ. ಪರೀಕ್ಷಾ ಭಯ, ಉದ್ಯೋಗದ ಒತ್ತಡ, ಮನಸ್ಸಿನ ಅಸ್ಥಿರತೆ ಮತ್ತು ಆತ್ಮವಿಶ್ವಾಸದ ಕೊರತೆಯನ್ನು ದೂರ ಮಾಡುವುದು ಅವರ ಕೃಪೆ. ಪ್ರತಿದಿನ ಬೆಳಿಗ್ಗೆ ಕೇವಲ 3 ನಿಮಿಷ ಗಣಪತಿ ಧ್ಯಾನ ಮಾಡಿದರೂ ಮನಸ್ಸಿನ ಸ್ಥಿರತೆ ಹೆಚ್ಚುತ್ತದೆ. ಇದು ಒಳಗಿನ ಶಕ್ತಿಯನ್ನು ಜಾಗೃತಿಗೊಳಿಸುತ್ತದೆ. ತರುಣ ಗಣಪತಿ ಹೊರಗಿನ ದೇವರಷ್ಟೇ ಅಲ್ಲ, ಅವರು ನಮ್ಮೊಳಗಿನ ಯುವಶಕ್ತಿ, ಹೊಸ ಕನಸು ಕಾಣುವ ಧೈರ್ಯ ಮತ್ತು ಬೀಳಿದರೂ ಮತ್ತೆ ಏಳುವ ಶಕ್ತಿ. ಈ ದಿವ್ಯ ರೂಪದ ಆಶೀರ್ವಾದ ನಿಮ್ಮ ಜೀವನದಲ್ಲಿ ವಿದ್ಯೆ, ವಿಜಯ, ಐಶ್ವರ್ಯ ಮತ್ತು ಮನಶಾಂತಿ ತರಲಿ. ಓಂ ತರುಣ ಗಣಪತಯೇ ನಮಃ. ಈ ಪಾಡ್ಕಾಸ್ಟ್ ನಿಮಗೆ ಇಷ್ಟವಾದರೆ ಹಂಚಿಕೊಳ್ಳಿ
ಮತ್ತಷ್ಟು ದೈವಿಕ ಮಾಹಿತಿಗಾಗಿ ನಮ್ಮನ್ನು ಅನುಸರಿಸಿ. ನಾನು ವೆಂಕಟ ಗುರೂಜಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.